ನಾನಿವತ್ತು ನಮ್ಮ ಮೈಸೂರಿನ GRS ಫ್ಯಾಂಟಸಿ ಪಾರ್ಕಿಗೆ ಹೋಗ್ತಾ ಇದ್ದೀನಿ. ಯಾಕೆಂತ ಹೇಳಿದರೆ ಅಲ್ಲಿಂದ ಒಂದು ಪ್ರಮೋಷನ್ ಕಾಲ್ ಬಂದಿತ್ತು. ಸೊ ಅದರಿಂದ ಹೋಗ್ತಾ ಇದ್ದೀವಿ. ಅಲ್ಲಿ ಹೋಗಿ ನಾವು ಯಾವ ರೀತಿ ಎಂಜಾಯ್ ಮಾಡಿದ್ದೀವಿ, ಅಲ್ಲಿ ಏನೇನಿದೆ ಅಂತ ನಿಮಗೂ ಕೂಡ ತೋರಿಸ್ತೇನೆ ನೋಡಿ. ವಿಡಿಯೋ ನೋಡೋದಕ್ಕಿಂತ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನೋಡಿ. ಸೊ ನಾವು GRS ಎಂಟ್ರಿ ಆಗಿದ್ದೀವಿ. ಟಿಕೆಟ್ಸ್ ಎಲ್ಲ ತಗೊಂಡಾಯಿತು. ಆಕ್ಟಿವಿಟೀಸ್ ನಮಗೆ ಒಳಗಡೆ ಸ್ನೋ ಪಾರ್ಕ್ ಆ್ಯಂಡ್ ಆಮೇಲೆ ಹೊರಗಡೆ ಇರೋ ಆಕ್ಟಿವಿಟೀಸ್ ಎಲ್ಲ ರೈಡಲ್ಲಿ ಕೂಡ ನಮಗೆ ಎಂಟ್ರಿ ಇದೆ. ಸೊ ಇನ್ನು ಒಳಗಡೆ ಹೋಗಿ ನೋಡೋ ಬನ್ನಿ. ಸೊ ಇಲ್ಲಿ ಎಲ್ಲ ತಲೆ ಕೆಳಗ ಕಾಣುತ್ತೆ ಅಂತೆ. ಈಗ ಬನ್ನಿ ಹೋಗಿ ನೋಡೋಣ. ಸೊ ನಾವು ಎಂಟ್ರಿ ಆದಾಗ ಮೊದಲೇ ಕಾರ್ ತಲೆ ಕೆಳಗಾಗಿದೆ. ಎಲ್ಲರೂ ಕೂಡ ಉಲ್ಟಾಗಿ ಇದೆ. ಒಂದು ಫ್ರೇಮ್ ಸಮೇತ ಎಲ್ಲರೂ ಇಲ್ಲಿ ಕಾಣೋ ಎಲ್ಲರೂ ಕೂಡ ನಮಗೆ ಉಲ್ಟಾಗಿ ಕಾಣುತ್ತೆ ನೋಡಿ. ಹಾಗೆ ಇಲ್ಲಿ ಟೇಬಲ್ ಅಲ್ಲಿ ಕೇಕ್ ಎಲ್ಲ ಸೆಟ್ ಮಾಡಿದ್ದಾರೆ ನೋಡಿ. ಸೊ ಕಿಚನ್ ಕೂಡ ಫುಲ್ ಉಲ್ಟಾ ಇದೆ. ಬನ್ನಿ ಗೈಸ್, ನಮಗೆ ತಲೆ ಕೆಳಗಾಗಿ ಬಟ್ಟೆ ವಾಶ್ ಮಾಡುವ. ನಮಗಾಗಿ ಅದನ್ನು ಕೂಡ ಸರ್ವ್ ಮಾಡಿಟ್ಟಿದ್ದಾರೆ ಟೇಬಲ್. ಸ್ವಲ್ಪ ಫೈಲ್ಸ್ ಎಲ್ಲ ಚೆಕ್ ಮಾಡಕ್ಕಿದೆ ಗೈಸ್. ನಮಗೆ ಸ್ಯಾರಿ ಎಲ್ಲ ಮೇಕಪ್ ಎಲ್ಲ ಮಾಡ್ಕೊಳ್ಳೋಣ ಗೈಸ್. ಸೊ ಅಪ್ ಅಂಡ್ ಡೌನ್ ನಮ್ದು ಮ್ಯೂಸಿಯಂ ನೋಡಿ ಮುಗಿಯಿತು. ನೆಕ್ಸ್ಟ್ ಹೋಗೋಣ ಬನ್ನಿ. ಸೊ ಗೈಸ್, ನಮ್ದು ಅಪ್ ಅಂಡ್ ಡೌನ್ ಮ್ಯೂಸಿಯಂ ಮುಗಿದು ನೆಕ್ಸ್ಟ್ ನಾವು ಸ್ನೋ ಪಾರ್ಕ್ ಒಳಗಡೆ ಹೋಗ್ತಾ ಇದ್ದೀವಿ. ನಾನು ಫಸ್ಟ್ ಟೈಮ್ ಆಯ್ತಾ ಹೋಗ್ತಾ ಇಲ್ಲ, ಸುಮಾರು ದಿನ ಆಯ್ತಾ ಹೋಗ್ಬೇಕು ಅಂತ ಅನ್ಕೊಂಡಾದ್ರೆ ಹೋಗ್ಲಿಕ್ಕೆ ಆಗಲಿಲ್ಲ. ಇದಿವಾಗ ನಮಗೆ ಸಿಕ್ಕಿರೋ ಚಾನ್ಸ್ ಅಂತಾನೆ ಹೇಳ್ಬೋದು. ಪ್ರಮೋಷನ್ ಮೂಲಕ ಆದ್ರೂ ನಾವು ಇವಾಗ ಒಳಗಡೆ ಹೋಗ್ತಾ ಇದ್ದೀವಿ. ಸ್ನೋ ಪಾರ್ಕಿಗೆ ಹೋಗ್ಬೇಕಲ್ವಾ, ಸೊ ಫುಲ್ ಪ್ಯಾಕ್ ಆಗ್ತಾ ಇರೋದು. ಇದ್ರೆ ಮಾಡಕ್ಕೆ ಬನ್ನಿ ನೋಡು. ಸೊ ನಮಗೆ ಇವಾಗ ಹೊರಗಡೆ ಹೋಗೋ ಸಮಯ ಬಂದಾಗಿದೆ. ಫುಲ್ ಪ್ಯಾಕ್ ಆಗಿದ್ವಿ. ಹೋಗೋಣ. ವಿತ್ ಮ್ಯೂಸಿಕ್ ಹಾಕಿ ಚೆನ್ನಾಗಿ ಎಂಜಾಯ್ ಮಾಡಿದ್ದೀನಿ ಮಾತ್ರ. ಆದರೆ ಕಾಪಿರೈಟ್ ಬರುತ್ತೆ ಅಲ್ವಾ, ಸೊ ಅದರಿಂದ ಅಲ್ಲಿರೋ ವಾಯ್ಸ್ ಕೂಡ ಅಲ್ಲಿಂದ ಕೊಡಲಿಕ್ಕೆ ಆಗಲಿಲ್ಲ. ವಿತ್ ಸಾಂಗ್ ಅಲ್ವಾ, ಸೊ ಅದರಿಂದ ಕಾಪಿರೈಟ್ ಬರುತ್ತೆ ಅಂತ ಹೇಳಿ ವಾಯ್ಸ್ ಕೊಡಲಿಲ್ಲ ಅಷ್ಟೇ. ತುಂಬಾ ಅಂದರೆ ಎಷ್ಟು ಎಂಜಾಯ್ ಮಾಡಿದ್ದೀವಿ ಅಂತ ಹೇಳಿದರೆ ಹೇಳ್ಕೊಳ್ಳೋಕ್ಕೆ ಆಗ್ತಾಯಿಲ್ಲ. ಅಷ್ಟೊಂದು ಚೆನ್ನಾಗಿತ್ತು ಅದರೊಳಗಡೆ. ಯಾಕೆಂದರೆ ಸುಮಾರು ದಿನ ಇತ್ತು ಇದು ಓಪನ್ ಆದ್ರಲ್ಲಿಂದ ಹೋಗಬೇಕು ಅಂತ ಅಂದ್ಕೊಂಡಿದ್ದೆ, ಆದರೆ ಹೋಗಲಿಕ್ಕೆ ಆಗಲಿಲ್ಲ. ಸೊ ಇವಾಗ ನಮಗಾಗಿ ವೆಯ್ಟ್ ಮಾಡಿರೋ ಒಂದು ಚಾನ್ಸ್ ಇದು ಪ್ರಮೋಷನ್ ಅಂತಲೇ ಹೇಳ್ಬೋದು. ಅಪ್ ಅಂಡ್ ಡೌನ್ ಮ್ಯೂಸಿಯಂ ಆಯಿತು,
ಪಾರ್ಕ್ ಆಯ್ತು, ಎರಡು ಕೂಡ ಮುಗಿಸಿ ಆಯ್ತು. ಇನ್ನು ನಮಗೆ ನೆಕ್ಸ್ಟ್ ಆಕ್ಟಿವಿಟಿಗೆ ಹೋಗೋಣ ಬನ್ನಿ. ನಾವಿವಾಗ GRS ವಾಟರ್ ರೈಡ್ಸ್ ಒಳಗಡೆ ಬಂದಿದ್ದೀವಿ. ಇನ್ನು ಒಳಗಡೆ ಹೋಗಿ ನೋಡೋ. ಅದಕ್ಕಿಂತ ಮುಂಚೆ ಇಲ್ಲಿ ಕ್ರಿಸ್ಮಸ್ ಸ್ವಲ್ಪ ಇದೆಲ್ಲ ಮಾಡಿಟ್ಟಿದ್ದಾರೆ ನೋಡಿ, ಚೆನ್ನಾಗಿದೆ ನೋಡ್ಲಿಕ್ಕೆ ಬನ್ನಿ. ಇಲ್ಲೂ ಕೂಡ ಹಾಗೇ ವಾಟರ್ ರೈಡಲ್ಲಿ ನಮಗೆ ಎಲ್ಲದರಲ್ಲೂ ಕೂಡ ಫಾಸ್ಟ್ ಎಂಟ್ರಿ ಇತ್ತು. ಸೊ ಅದರಿಂದ ಎಲ್ಲನೂ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ನಂತರ ಇಲ್ಲಿ ಸ್ವಲ್ಪ ಸ್ಕೂಲ್ ಮಕ್ಕಳು ಡ್ಯಾನ್ಸ್ ಆಡ್ತಾಯಿದ್ರು, ಅದು ಚೆನ್ನಾಗಿತ್ತು ನೋಡಲಿಕ್ಕೆ. ಸೊ ಅಲ್ಲಿ ಸ್ವಲ್ಪ ಹೊತ್ತು ನಿಂತು ಬಂದೆ ನಾವು. ಸೊ ನಾವು ಹಾಗೆ GRS ಫ್ಯಾಂಟಸಿ ಪಾರ್ಕ್ ಎಲ್ಲ ಕಂಪ್ಲೀಟ್ ಮಾಡಿ ಮುಗಿಸಿ ಇವಾಗ ನಾವು ಏನಾದರೂ ಹೊಟ್ಟೆಗೂ ಹಾಕ್ಬೇಕಲ್ಲ, ಅದಕ್ಕೆ ಬಂದಿದ್ವಿ. ನಮಗೆ ಮಧ್ಯಾಹ್ನ ಫುಡ್ ಅಲ್ಲಿತ್ತು, ಆದರೆ ಇವಾಗ ಕ್ರ್ಯಾಬ್ ತಿನ್ನಬೇಕು ಅಂತ ಹೇಳಿ ಬಂದಿದ್ದೀವಿ. ಸೊ ಆರ್ಡರ್ ಮಾಡಿದೆಲ್ಲ ಬಂದಿದೆ, ಇನ್ನು ತಿನ್ನಬೇಕು. GRSಗೆ ನಾವು ಒಂದು ಥ್ಯಾಂಕ್ಸ್ ಹೇಳಲೇಬೇಕು, ಯಾಕೆಂದರೆ ನಮ್ಮನ್ನು ಅಷ್ಟು ಚೆನ್ನಾಗಿ ಟ್ರೀಟ್ ಮಾಡಿದ್ರು ಅಲ್ಲಿ. ಸೊ ನಾವು ಎಲ್ಲನೂ ಕೂಡ ಚೆನ್ನಾಗಿ ನೋಡಿ ಎಂಜಾಯ್ ಮಾಡಿ ಬಂದಿದ್ದೀವಿ. ನೀವು ಕೂಡ ತಪ್ಪದೆ ವಿಸಿಟ್ ಮಾಡಿ ನಮ್ಮ ಮೈಸೂರಿನ GRS ಫ್ಯಾಂಟಸಿ ಪಾರ್ಕ್. ಸೊ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಕ್ತಾಯವಾಗ್ತಾ ಇದೆ. ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಹಾಕಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ.